ಶರಣ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ US ಟ್ಯಾಕ್ಸ್ ಹೇಗೆ ತುಂಬೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ನೀವು ಈ ಒಂದು ಫಾರ್ಮ್ ತುಂಬಲಿಲ್ಲ ಅಂತಂದರೆ US ಟ್ಯಾಕ್ಸ್ ನಲ್ಲಿಂದ ಬರೋ ರೆವೆನ್ಯೂ ಏನು ಬರುತ್ತಲ್ಲ ಅದರಲ್ಲಿ 30% ಟ್ಯಾಕ್ಸ್ ಕಟ್ಟಾಗುತ್ತೆ. ಒಂದು ಈ ಫಾರ್ಮ್ ತುಂಬಿದ್ರೆ 15% ಅಷ್ಟೇ ಕಟ್ಟಾಗುತ್ತೆ ಫ್ರೆಂಡ್ಸ್. US ಕಂಟ್ರಿಯಿಂದ ಏನು ಬರುತ್ತಲ್ಲ ಅದರಲ್ಲಿ 15% ಅಷ್ಟೇ ಕಟ್ಟಾಗುತ್ತೆ. ಅದಕ್ಕೋಸ್ಕರ ಇದನ್ನು ಫಿಲಪ್ ಮಾಡಬೇಕಾಗುತ್ತೆ. ಯಾವ ರೀತಿ ಏನೇನು ಸ್ಟೆಪ್ಸ್ ಇರುತ್ತೆ ಅಂತೇಳಿ ನಿಮಗೆ ಒಂದು ಬೈ ಒಂದು ತಿಳಿಸ್ತಾ ಹೋಗ್ತೀನಿ. ನೀವು ಫಿಲಪ್ ಮಾಡಬೇಕು ಅಂತಂದರೆ US ಟ್ಯಾಕ್ಸ್ನ ಇಲ್ಲಿ ಫಿಲಪ್ ಮಾಡಬೇಕು ಅಂತಂದರೆ ಈ ಥರ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇದರಲ್ಲಿ ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈ ಥರ ಲೋಡ್ ಆಗುತ್ತೆ. ಈ ಥರ ಬರುತ್ತೆ. ಇಲ್ಲಿ ಆ್ಯಡ್ ಟ್ಯಾಕ್ಸ್ ಇನ್ಫೋ ಅಂತೇಳಿ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಸ್ಟಾರ್ಟ್ ಟ್ಯಾಕ್ಸ್ ಫಾರ್ಮ್ ಅಂತೇಳಿ ಕ್ಲಿಕ್ ಮಾಡಿ. ಫಸ್ಟು ನಿಮ್ಮ ಒಂದು ಇಲ್ಲಿ ಆಡ್ಸೆನ್ಸ್ ಅಕೌಂಟ್ ಯಾವ ಜಿಮೇಲ್ ಕೊಟ್ಟಿರ್ತಾರೆ ಅದು ಬರುತ್ತೆ, ಅದು ಪಾಸ್ವರ್ಡ್ ಇಲ್ಲಿ ಹಾಕಬೇಕು. ಹಾಕಿದಾದ್ಮೇಲೆ ನೆಕ್ಸ್ಟ್ ಅಂತೇಳಿ ಕೊಡಿ. ಮತ್ತೆ ಆಡ್ಸೆನ್ಸ್ಗೆ ಲೋಡ್ ಆಗುತ್ತೆ. ಇಲ್ಲಿ ವಾಟ್ ಟೈಪ್ ಆಫ್ ಅಕೌಂಟ್ ಈ ಶ್ರುತಿ ಅಂತ ಕೇಳ್ತಾ ಇದೆ. ಇದು ಇಂಡಿವಿಜುವಲ್ ಅಂತ ಹೇಳ್ಕೊಡಿ. ಇಂಡಿವಿಜುವಲ್ ಇದ್ರೆ ಇಂಡಿವಿಜುವಲ್ ಅಂತ ಕೇಳ್ಕೊಡಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಆರ್ ಯು ಸಿಟಿಸನ್ ಆರ್ ರೆಸಿಡೆಂಟ್ ಆಫ್ US ಅಂತಿದೆ, ನೋ ಅಂತ ಹೇಳ್ಕೊಡಿ. ನೆಕ್ಸ್ಟ್ ಕೊಡಿ. ಅದಾದಮೇಲೆ ಇಲ್ಲಿ ನಿಮ್ಮದು ಇಂಡಿವಿಜುವಲ್ ಅಕೌಂಟ್ ಇತ್ತು ಅಂತಂದರೆ ಫಸ್ಟ್ನ ಕ್ಲಿಕ್ ಮಾಡಿ. ನೀವು ಬಿಸ್ನೆಸ್ ಪರ್ಪಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದರೆ ಸೆಕೆಂಡ್ನ ಕ್ಲಿಕ್ ಮಾಡಿ. ಭಾಳಷ್ಟು ಜನ ಇಂಡಿವಿಜುವಲ್ ಅಕೌಂಟ್ ಇರುತ್ತೆ, ಇದನ್ನ ಫಸ್ಟ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಂದರೆ ಸ್ಟಾರ್ಟ್ W8BEN ಫಾರ್ಮ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಈ ಥರ ಲೋಡ್ ಆಗುತ್ತೆ. ಈ ಥರ ಲೋಡ್ ಆದಮೇಲೆ ಇಲ್ಲಿ ನೇಮ್ ಬರುತ್ತೆ, ಇಲ್ಲಿ DB ಅಂತ ಇರುತ್ತೆ. ಅದಾದಮೇಲೆ ಇಲ್ಲಿ ಕಂಟ್ರಿ ರೀಸನ್ ಆಫ್ ಸಿಟಿಸನ್ಶಿಪ್ ಅಂತಿದೆ, ಇಲ್ಲಿ ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಫಾರಿನ್ ಟಿನ್ ಅಂತಿದೆ, ಇದರಲ್ಲಿ ಪ್ಯಾನ್ ನಂಬರ್ನ ಹಾಕ್ಬೇಕು. ಇಲ್ಲಿ ಪ್ಯಾನ್ ನಂಬರ್ ಹಾಕಿದಾದ್ಮೇಲೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಲ್ಲ ಅಂತೇಳಿ. ಇದಾದಮೇಲೆ ಫಾರಿನ್ ಟಿನ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ನ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಹಾಕಿದಾದ್ಮೇಲೆ ಸಿಟಿ ಹಾಕಬೇಕು. ಈ ಪಿನ್ ಕೋಡ್ ಎಲ್ಲ ಕರೆಕ್ಟಾಗಿ ಹಾಕಿದಾದ್ಮೇಲೆ ಇಲ್ಲಿ ಮೇಲಿಂಗ್ ಅಡ್ರೆಸ್ ಈ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತಿದೆ. ನಿಮ್ಮದು ಸೇಮ್ ಇತ್ತು ಅಂತಂದರೆ ನೀವು ಇದನ್ನು ರೈಟ್ ಮಾರ್ಕ್ ಮಾಡ್ಬೋದು. ಒಳ್ಳೆ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಸ್ಪಾಂಡಿಂಗ್ ಅಡ್ರೆಸ್ ಬೇರೆ ಬೇರೆ ಅಂತಂದರೆ ಮತ್ತೆ ನೀವು ಕೆಳಗಡೆ ಫಿಲಪ್ ಮಾಡ್ಬೋದು. ಬೇರೆ ಬೇರೆ ಅಡ್ರೆಸ್ ಕರೆಕ್ಟ್ ಇದೆ, ಸೇಮ್ ಇದೆ, ನಾನು ಇದನ್ನ ರೈಟ್ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಮತ್ತೆ ಲೋಡ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ಇದು ಆರ್ ಯು ಕ್ಲೇಮಿಂಗ್ ಎ ರಿಡ್ಯೂಸ್ ರೇಟ್ ಆಫ್ ವಿಥೋಲ್ಡಿಂಗ್ ಅಂಡರ್ ಎ ಟ್ಯಾಕ್ಸ್ ರೇಟ್ ಅಂತಿದೆ, ಇದು ಎಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇದನ್ನು ಚೆಕ್ ಮಾರ್ಕ್ ಮಾಡಿ ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ವಿಸಸ್ ಇವೆಲ್ಲ ಬರುತ್ತೆ, ಕಂಡೀಷನ್ಸ್ ಎಲ್ಲ ಇದನ್ನು ಚೆಕ್ ಮಾಡಿ ರೈಟ್ ಮಾರ್ಕ್ ಮಾಡಿ. ಚೆಕ್ ಮಾಡಿ ಆರ್ಟಿಕಲ್ ಇದಿರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವಿಥೋಲ್ಡಿಂಗ್ ರೇಟ್ ಅಂತ ಇರುತ್ತೆ, ಇಲ್ಲಿ 0% ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಚೆಕ್ ಮಾರ್ಕ್ ಮಾಡಿ, ಮತ್ತು ಇದನ್ನು ಚೆಕ್ ಮಾರ್ಕ್ ಮಾಡಿ. ಕೆಳಗಡೆ ಆರ್ಟಿಕಲ್ ಆ್ಯಂಡ್ ಪ್ಯಾರಾಗ್ರಾಫ್ ಅಂತ ಇಲ್ಲಿ ಆರ್ಟಿಕಲ್ 12 ಆ್ಯಂಡ್ ಪ್ಯಾರಾಗ್ರಾಫ್ A ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ವಿಥೋಲ್ಡಿಂಗ್ ರೇಟ್ ಇದೆ 15% ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಚೆಕ್ ಮಾರ್ಕ್ ಮಾಡಿ, ಇದು ಮತ್ತೆ ಚೆಕ್ ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ ಆರ್ಟಿಕಲ್ 12
ಆ್ಯಂಡ್ ಪ್ಯಾರಾಗ್ರಾಫ್ 2A ಅಂತಿದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದು ವಿತ್ ರೇಟ್ 15% ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ನೀವು 0%, 15%, 50% ಇರಬೇಕು. ಅದಾದಮೇಲೆ ಇಲ್ಲಿ ರೈಟ್ ಮಾರ್ಕ್ ಮಾಡ್ಕೊಳ್ಳಿ. ಚೆಕ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಮತ್ತೆ ಲೋಡ್ ಆಗುತ್ತೆ. ನೀವು ಫಾರ್ಮ್ ಫಿಲಪ್ ಮಾಡಿದ್ದೆಲ್ಲನೂ ಇಲ್ಲಿ ಬರುತ್ತೆ. ಇಲ್ಲಿ ಅದಾದಮೇಲೆ ಇಲ್ಲಿ ರೈಟ್ ಮಾರ್ಕ್ ಮಾಡಿ, ಚೆಕ್ ಮಾರ್ಕ್ ಮಾಡಿದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಇದು ಆರ್ ಯು ದ ಪರ್ಸನ್ ಲಿಸ್ಟೆಡ್ ಇನ್ ದ ಸಿಗ್ನೇಚರ್ ಸೆಕ್ಷನ್ ಇದೆ. ಇದು ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಫುಲ್ ಲೀಗಲ್ ನೇಮ್ ಅಂತ ಕೇಳ್ತಾ ಇದೆ, ಇಲ್ಲಿ ಹೆಸರನ್ನ ಹಾಕಿ. ಫುಲ್ ನೇಮ್ ಹಾಕಿದಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸ್ಟೇಟಸ್ ಆ್ಯಂಡ್ ಅಪ್ಡೇಟ್ ಅಂತಿದೆ, ಇಲ್ಲಿ ನಾವು ಅಂತ ಕೊಡಿ. ಇಲ್ಲಿ ಫಸ್ಟ್ನಲ್ಲಿ ಆಮೇಲೆ ಇದು ರೈಟ್ ಮಾರ್ಕ್ ಮಾಡ್ಕೊಳ್ಳಿ. ಸೆಕೆಂಡಲ್ಲಿ ನೀವು ಫಸ್ಟ್ ಟೈಮ್ ನೀವು ಪೇಮೆಂಟ್ ತೊಗೊಳ್ತಾ ಇದ್ರೆ ಇದನ್ನು ರೈಟ್ ಮಾರ್ಕ್ ಮಾಡ್ಕೊಳ್ಳಿ, ಇದು ಕ್ಲಿಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಫಸ್ಟ್ ಆಗಲೇ ತೊಗೊಂಡಿದ್ದೀರಿ, ಪೇಮೆಂಟ್ ಆ್ಯಡ್ಸೆನ್ಸಿಂದ ತೊಗೊಂಡಿದ್ರಿ ಅಂತಂದರೆ ಇದು ಮಾಡ್ಕೋಬೇಕು. ನಾನೀಗ ಫಸ್ಟ್ ಟೈಮ್ ತೊಗೊಳ್ತಾ ಇದ್ದೀನಿ, ಅದಕ್ಕೋಸ್ಕರ ಇದು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇಷ್ಟೆಲ್ಲ ಆದಮೇಲೆ ಐ ಆಕ್ಸೆಪ್ಟ್ ದ ಪೇಪರ್ಲೆಸ್ ಡೆಲಿವರಿ ಅಗ್ರಿಮೆಂಟ್ ಅಂತಿದೆ, ಇದನ್ನ ರೈಟ್ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ರೈಟ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಸಬ್ಮಿಟ್ ಅಂತೇಳಿ ಮಾಡಿ. ಸಬ್ಮಿಟ್ ಅಂತ ಮಾಡಿದಾದ್ಮೇಲೆ ಲೋಡ್ ಆಗುತ್ತೆ. ನೋಡ್ತಾ ಇದ್ರೆ ಎಲ್ಲ ಅಪ್ರೂವ್ ಆಗಿದೆ, ಸ್ಟೇಟಸ್ ಅಪ್ರೂವ್ ಆಗಿದೆ. ಮತ್ತು 15%, 15%, 0% ಎಲ್ಲನೂ ಅಪ್ರೂವ್ ಆಗಿದೆ. ಫ್ರೆಂಡ್ಸ್ ಇಷ್ಟೇ ಇದೆ, ಫುಲ್ ಈಸಿ ಇದೆ ಫ್ರೆಂಡ್ಸ್. ನೀವು ಈ ಥರ ಈಸಿಯಾಗಿ ಫಿಲಪ್ ಮಾಡ್ಬೋದು. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.